ಪೊಲೀಸ್ನವರು ಏನು ಮಾಡಿದ್ದಾರೆ ಅಂದರೆ ಸತ್ಯವನ್ನು ಮರೆಮಾಚಿ ನ್ಯಾಯಾಲಯಕ್ಕೆ ಸುಳ್ಳು ವರದಿಯನ್ನು ಕೊಟ್ಟಿದ್ದಾರೆ. ಮಾನ್ಯ ಸಹಾಯಕ ಆಯುಕ್ತರು ನಮ್ಮ ವಾದವನ್ನು ತಳ್ಳಿಹಾಕಿ ಮುಂದಿನ ದಿನದಲ್ಲಿ ಗಡೀಪಾರು ಆದೇಶ ಮಾಡಿದರೆ ಖಂಡಿತವಾಗಿ ಇದಕ್ಕೆ ಸಂಬಂಧಪಟ್ಟ ಮೇಲ್ಮನವಿ ಪ್ರಾಧಿಕಾರ ಅಥವಾ ಹೈಕೋರ್ಟ್ನಲ್ಲಿ ಬಲವಾದಂಥ ವಾದ ಮಂಡಿಸಲಿಕ್ಕಿದ್ದೇವೆ ಸರ್. and welcome to our YouTube family Kudla Rampage. ಮಹೇಶ್ ಶೆಟ್ಟಿ ತಿಮರೋಡಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗಡೀಪಾರು ಆದೇಶವನ್ನು ಕೂಡ ಮಾಡಿರುವಂಥದ್ದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಹೈಕೋರ್ಟ್ ಅಲ್ಲಿ ಅದಕ್ಕೆ ಸ್ಟೇ ಕೂಡ ಸಿಕ್ಕಿರುವಂಥದ್ದು. ನಂತರ 15 ದಿವಸದ ಒಳಗಡೆ ಏನಾದರೂ ಇದ್ರೆ ತೀರ್ಮಾನ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ AC ರವರಿಗೆ ಹೈಕೋರ್ಟ್ ಕೂಡ ಆದೇಶವನ್ನು ಮಾಡಿತ್ತು. ನಂತರ 15 ದಿವಸದ ನಂತರ ನೋಟಿಸ್ ಅನ್ನು ಕೊಡ್ತಾರೆ. ಮತ್ತೆ AC ಅವರು ಮೊನ್ನೆ ಆರ್ಗ್ಯುಮೆಂಟ್ ಕೂಡ ನಡೆದಿತ್ತು. ಇದಕ್ಕೆ ಸಂಬಂಧಪಟ್ಟಾಗೆ ಇವತ್ತು ಅಬ್ಜೆಕ್ಷನ್ ಹಾಕೋಕೆ ವಾಸು ಪೂಜಾರಿ ಅಡ್ವೊಕೇಟ್ ರವರು ಕೂಡ ಬಂದಿದ್ರು. ಏನೇನೆಲ್ಲ ನಡೆಯಿತು ಅನ್ನುವಂತಹ ವಿಚಾರದಲ್ಲಿ ನಾನು ಹತ್ರ ಕೇಳ್ತಾ ಹೋಗ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸುಸ್ವಾಗತ. ಏನೆಲ್ಲ ನಡೆಯಿತು ಇವತ್ತು? ಅಬ್ಜೆಕ್ಷನ್ ಹಾಕೋಕೆ ಬಂದಿದ್ರಿ, ಏನ್ ಹೇಳಿದ್ರು AC ಅವರು? ನಿಮ್ಮ ವಾದ ಯಾವ ರೀತಿ ಇತ್ತು ಅಂತ ಹೇಳಿ. ಸರ್, ನಾವು ಮೊನ್ನೆಯಷ್ಟೇ 2 ಗಂಟೆಗಳ ಕಾಲ ವಾದ ಮಂಡಿಸಿದ್ವಿ. ಆ ನಂತರ ಇವತ್ತಿಗೆ ಈ ಪ್ರಕರಣವನ್ನು ಮುಂದೂಡಲಾಗಿತ್ತು. ನಾವು ಲಿಖಿತ ಆಕ್ಷೇಪಣೆ ಸಲ್ಲಿಸಿದ್ದೇವೆ. ಲಿಖಿತ ಆಕ್ಷೇಪಣೆಯಲ್ಲಿ ನಾವು ಕ್ಲಿಯರ್ ಆಗಿ ಹೇಳಿದ್ದೇವೆ, ಪೊಲೀಸ್ನವರು ಏನು ಗಡೀಪಾರಿಗೆ ಅಂತ ನಮೂದಿಸಿದಂಥ ಪ್ರಕರಣಗಳು, ಹೆಚ್ಚಿನ ಪ್ರಕರಣಗಳು ಖುಲಾಸೆಯಾಗಿದ್ದೇವೆ. ಹೆಚ್ಚಿನ ಪ್ರಕರಣಗಳಲ್ಲಿ ಪೊಲೀಸ್ನವರು ಬಿ ರಿಪೋರ್ಟ್ ಸಲ್ಲಿಸಿದ್ದಾರೆ. ಹೆಚ್ಚಿನ ಕೆಲವೊಂದು ಕೇಸ್ಗಳನ್ನು ಪೊಲೀಸ್ನವರು ಠಾಣೆಗೆ ಬಂದಾಗ ಇದು ನೀವು ಸಂಬಂಧಪಟ್ಟ ಕೋರ್ಟ್ನಲ್ಲಿ ಅದನ್ನು ನೋಡ್ಕೊಳ್ಳಿ ಅಂತ ಹಿಂಬರ ಕೊಟ್ಟ ಪ್ರಕರಣಗಳನ್ನು ಇಟ್ಕೊಂಡು ಇವತ್ತು ಗಡೀಪಾರಿಗೆ ಆದೇಶ ಮಾಡಬೇಕಂತ ಸಹಾಯಕ ಆಯುಕ್ತರ ನ್ಯಾಯಾಲಯದಲ್ಲಿ ಮನವಿ ಮಾಡಿದರು. ಈ ವಿಷಯದಲ್ಲಿ ನಾವು ಈಗಾಗಲೇ ಸುಪ್ರೀಂ ಕೋರ್ಟು ಮತ್ತು ಹಲವಾರು ಹೈಕೋರ್ಟಿನ ತೀರ್ಪುಗಳನ್ನು ಮುಂದಿಟ್ಕೊಂಡು ನಾವು ವಾದವನ್ನು ಮಂಡಿಸಿದ್ದೇವೆ. ನಾವು ಹೇಳುವುದಿಷ್ಟೇ, ಗಡೀಪಾರು ಆದೇಶ ಒಂದು ವೇಳೆ ಮಾಡಿದರೆ ಭಾರತದ ಕಾನ್ಸ್ಟಿಟ್ಯೂಷನ್ ಕೊಟ್ಟಂಥ ಆರ್ಟಿಕಲ್ 1D ಪ್ರಕಾರ ವೈಲೇಷನ್ ಆಗುತ್ತೆ, ಅವರ ಮೂವ್ಮೆಂಟ್ಗೆ ವೈಲೇಷನ್ ಆಗುತ್ತೆ. ಆನಂತರ ಹಲವಾರು ಸುಪ್ರೀಂ ಕೋರ್ಟ್ನ ತೀರ್ಪುಗಳಲ್ಲಿ ಕೂಡ ಗಡೀಪಾರ ಆದೇಶವನ್ನು ರದ್ದು ಮಾಡಿದಂಥ ಪ್ರಕರಣವನ್ನು ಕೂಡ ನಾನು ಮಾನ್ಯ ನ್ಯಾಯಾಲಯಕ್ಕೆ ನಾನು ತಿಳಿಸಿದ್ದೇನೆ. ಆ ನಂತರ ಇಲ್ಲಿ ನಡೆದಿರುವಂಥ ಪೊಲೀಸ್ನವರು ಏನು ಮಾಡಿದ್ದಾರೆ ಅಂದರೆ ಸತ್ಯವನ್ನು ಮರೆಮಾಚಿ ನ್ಯಾಯಾಲಯಕ್ಕೆ ಸುಳ್ಳು ವರದಿಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟಿನ ಅನೇಕ ತೀರ್ಪುಗಳನ್ನು ಉಲ್ಲೇಖ ಮಾಡಿ ಒಂದು ವೇಳೆ ಪೊಲೀಸ್ನವರು ಕ್ಲಿಯರ್ ಆಗಿ ಅದನ್ನು ನ್ಯಾಯಾಲಯದ ಮುಂದೆ ಇಡಲಿಲ್ಲ ಮತ್ತು ಸತ್ಯವನ್ನು ಮರೆಮಾಚಿದ್ದಾರೆ. ಹಲವಾರು ಪ್ರಕರಣಗಳಲ್ಲಿ ಖುಲಾಸೆ ಆಗಿದ್ದರೂ ಕೂಡ ಸುಮಾರು 30 ವರ್ಷಗಳವರೆಗಿನ ಪ್ರಕರಣವನ್ನು ತಂದು ಇಲ್ಲಿ ನಮಗೆ ಇದು ಗಡೀಪಾರು ಮಾಡಬೇಕು ಅಂತ ಅವರು ಮನವಿ ಮಾಡಿಕೊಂಡಿದ್ದಾರೆ. ಅದರಿಂದ ಆ ಮನವಿಯನ್ನು ಮಾನ್ಯ ನ್ಯಾಯಾಲಯ ತಿರಸ್ಕಾರ ಮಾಡಬೇಕು ಅಂತ ನಾವು ನ್ಯಾಯಾಲಯಕ್ಕೆ ನಾವು ಮನವಿ ಮಾಡಿಕೊಂಡಿದ್ದೇವೆ ಮತ್ತು ಬಲವಾದಂಥ ವಾದವನ್ನು ಮಂಡಿಸಿದ್ದೇವೆ. ಆ ನಂತರ ಸೆಕ್ಷನ್ 58 ಪ್ರಕಾರ ಕರ್ನಾಟಕ ಪೊಲೀಸ್ ಆ್ಯಕ್ಟಿನ ಅಡಿಯಲ್ಲಿ ನಾವು ನಮ್ಮ ವಿಚಾರಣೆ ಆಗಬೇಕು, ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಯ ವಿಚಾರಣೆ ಮತ್ತು ಇತರ ಸಾಕ್ಷಿದಾರರ ವಿಚಾರಣೆಯನ್ನು ಈ ಮಾನ್ಯ ನ್ಯಾಯಾಲಯ ಅವಕಾಶ ಕೊಡಬೇಕು ಅಂತ ಕೂಡ ನಾವು ಕೇಳಿಕೊಂಡಿದ್ದೇವೆ. ಆ ಅರ್ಜಿಯನ್ನು ಕೂಡ ಇವತ್ತು ನಾವು ಸಲ್ಲಿಸಿಕೊಂಡಿದ್ದೇವೆ. ನೋಡಬೇಕು ಮುಂದಿನ ದಿನದಲ್ಲಿ ಈ ಮಾನ್ಯ ಸಹಾಯಕ ಆಯುಕ್ತರು ಯಾವ ಆದೇಶ ಮಾಡ್ತಾರೆ ಅಂತ ನಾವು ಕಾಯಬೇಕಾಗಿದೆ. ಮತ್ತು ಯಾವುದೇ ದುಡುಕು ನಿರ್ಧಾರ ಈ ಮಾನ್ಯ ನ್ಯಾಯಾಲಯ ಮಾಡಬಾರ್ದು ಎಂಬ ಬಗ್ಗೆ ಕೂಡ ನಾವು ಅವರಿಗೆ ಮನವರಿಕೆ ಮಾಡಿದ್ದೇವೆ. ಯಾಕಂದರೆ ಹಲವಾರು ಗಡೀಪಾರಿನ ಪ್ರಕರಣದಲ್ಲಿ ಮಾನ್ಯ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟು ಎಚ್ಚರಿಕೆಯನ್ನು ಕೊಟ್ಟಿದೆ, ಸಹಾಯಕ ಆಯುಕ್ತರಿಗೆ ಎಚ್ಚರಿಕೆಯನ್ನು ಕೊಟ್ಟಿದೆ. ತಾವು ಇಂಥ ಗಡೀಪಾರು ಪ್ರಕರಣಗಳನ್ನು ತೀರ್ಮಾನ ಮಾಡುವಾಗ ಪ್ರತಿವಾದಿಯವರಿಗೆ ಸೂಕ್ತವಾದ ಕಾಲಾವಕಾಶವನ್ನು ಕೊಡಬೇಕು, ಯಾವುದೇ ಗಡಿಬಿಡಿಯಲ್ಲಿ ತಾವು ಆದೇಶ ಮಾಡಬಾರ್ದು ಅಂತ ನಾನು ಕೇಳ್ಕೊಂಡಿದ್ದೇನೆ. ಈ ಮೊದಲಿನ ಆದೇಶಕ್ಕೆ ಸಂಬಂಧಪಟ್ಟಂತೆ ಕೂಡ ನಾನು ಮಾನ್ಯ ನ್ಯಾಯಾಲಯದಲ್ಲಿ ವಾದವನ್ನು ಮಂಡಿಸಿದ್ದೇನೆ. ಆ ವಾದದಲ್ಲಿ ಏನಿತ್ತಂದರೆ ಒಂದೇ ದಿವಸದಲ್ಲಿ 10/9/2025 ಅವತ್ತೇ ಆಕ್ಷೇಪಣೆಯನ್ನು ಸಲ್ಲಿಸಿಕೊಳ್ತಾರೆ, ಅವತ್ತೇ ಅವರ ವಾದ ಮಾಡ್ತಾರೆ. ಅವತ್ತು ಯಾವುದೇ ಸಾಕ್ಷಿ ವಿಚಾರಣೆಗೆ ಅವಕಾಶ ಕೊಡದೆ ಏಕಪಕ್ಷೀಯವಾಗಿ ಎಲ್ಲೋ ಒಂದು ಕಡೆ ಅದು ತೀರ್ಮಾನ ಆಯಿತು ಅಂತ ಹೇಳಿದ್ದು ಅದು ತಪ್ಪಾಗಲಿಕ್ಕಿಲ್ಲ. ಅದಕ್ಕಾಗಿ ನಾನು ಇವತ್ತು ಬಲವಾದಂಥ ವಾದವನ್ನು ಮಂಡಿಸಿದ್ದೇನೆ. ಮಾನ್ಯ ನ್ಯಾಯಾಲಯ ಕೂಡ ಅದನ್ನು ಮನವರಿಕೆ ಆಗಿದೆ ಅಂತ ನಾನು ತಿಳ್ಕೊಳ್ತೇನೆ. ಈಗ ಹೈಕೋರ್ಟು ಈ ಆದೇಶವನ್ನು ಸ್ಕ್ವಾಶ್ ಮಾಡಿತ್ತು, ನಂತರ ನೋಟಿಸ್ ಕೊಡ್ತಾರೆ AC ಅವರು ಅಂತ ಹೇಳಿದ್ರೆ ಯಾವ ಆಧಾರದ ಮೇಲೆ ಇವರಿಗೆ ನೋಟಿಸ್ ಕೊಟ್ಟರು ಅಂತೇಳಿ? ಸರ್, ಇಲ್ಲಿ ಒಂದು ಬೇಸರ ಏನಂದರೆ ಮಾನ್ಯ ನ್ಯಾಯಾಲಯ 55A ಯಲ್ಲಿ ಮಾಡಿದೆಯಾ 55B ಯಲ್ಲಿ ಮಾಡಿದೆ ಎಂಬ ಬಗ್ಗೆ ಅನುಮಾನ ಇತ್ತು.
ಸರ್ ಕರ್ನಾಟಕ ಪೊಲೀಸ್ ಆಕ್ಟ್ 55A ಮತ್ತೆ 55B ಏನು ಹೇಳುತ್ತೆ ಅಂದ್ರೆ ಒಂದು ಗಂಭೀರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 55A ಹೇಳುತ್ತೆ. ಅಂದ್ರೆ ಅಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ಸ್ಥಿರ ಚರಾಸ್ತಿಗಳು ಅಲ್ಲಿ ನಾಶ ಆಗಿರ್ಬೇಕು ಅಥವಾ ಅದಕ್ಕೆ ಸಮಸ್ಯೆ ಆಗಿರ್ಬೇಕು ಅಥವಾ ಈ ಮಹೇಶ್ ತಿಮ್ಮರೋಡಿ ಅವರಿಂದ ಅವರ ಚಲನವಲನದಿಂದ ಬೇರೆಯವರಿಗೆ ಸಮಸ್ಯೆ ಆಗಿರಬೇಕು ಅಂತ ಯಾವುದೇ ಪ್ರಕರಣಗಳು ಇಲ್ಲಿ ಇಲ್ಲ. ಮತ್ತೆ 55B ಪ್ರಕಾರ ಏನು ಹೇಳುತ್ತೆ ಅಂದ್ರೆ ಬೇರೆ ಇತರ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಅಂದರೆ IPCಯ ಚಾಪ್ಟರ್ 12, 16 ಮತ್ತು 17ಗೆ ಸಂಬಂಧಪಟ್ಟಂತೆ ಆಗಿದೆ. ಇಲ್ಲಿ ಈ ಮೊದಲು ತೀರ್ಮಾನ 21 ಕೇಸ್ಗೆ ಸಂಬಂಧಪಟ್ಟಂತೆ ಯಾವುದೇ ಇಲ್ಲ, ಯಾವುದೇ ಇಂಥ ಚಾಪ್ಟರ್ಗಳಲ್ಲಿ ಬರುವುದಿಲ್ಲ. IPCಯ ಚಾಪ್ಟರ್ 12, 16 ಮತ್ತು 17ನಲ್ಲಿ ಬರ್ತಾ ಇಲ್ಲ. ಆ ನಂತರ ಕೆಲವೊಂದು ಪೊಲೀಸರ ತನಿಖೆ ಸಂಪೂರ್ಣ ಆಗಲಿಲ್ಲ. ಆ ನಂತರ ಪೊಲೀಸ್ನವರು ನ್ಯಾಯಾಲಯಕ್ಕೆ ದೋಷಾರೋಪಣ ಪತ್ರವನ್ನು ಕೂಡ ಸಲ್ಲಿಸಿಕೊಳ್ಳಿಲ್ಲ. ಇಲ್ಲಿ ಇನ್ನೂ ಕೂಡ ಅದು ಪ್ರಕರಣ ಅಂತಿಮ ಘಟ್ಟ ತಲುಪದೇ ಇರುವುದರಿಂದ ತಾವು ಅದನ್ನು ಈ ನಿರ್ಧಾರ ಮಾಡಬಾರ್ದು ಅಂತ ಹೇಳಿದ್ದೇನೆ. ಯಾಕಂದರೆ ಪೊಲೀಸ್ನವರೇ ಇವತ್ತಿಗೆ ಅದು ಚಾರ್ಜ್ ಶೀಟನ್ನು ಸಲ್ಲಿಸದೇ ಇರುವುದರಿಂದ ಪೊಲೀಸ್ನವರು ಚಾರ್ಜ್ ಶೀಟ್ ಸಲ್ಲಿಸದೇ ಇರೋದ ಪ್ರಕರಣಕ್ಕೆ ತಂದು ತಮ್ಮ ಮುಂದೆ ಗಡೀಪಾರು ಮಾಡಬೇಕು ಅಂತ ಕೇಳಿದ್ದಾರೆ. ಅದಕ್ಕಾಗಿ ಅಂಥ ಅವಕಾಶವನ್ನು ನಾವು ಕೊಡಬಾರ್ದು ಅಂತ ಕೂಡ ನಾವು ವಾದ ಮಂಡಿಸಿದ್ದೇವೆ ಸರ್. ಈಗ 51A ಅಲ್ಲಿ ಮಾಡಿದ್ದೀರಾ, 51B ಅಲ್ಲಿ ಮಾಡಿದ್ದೀರಾ ಅನ್ನುವಂಥ ವಿಚಾರದಲ್ಲಿ ಕೋರ್ಟ್ ಕೇಳಿರುವಂಥದ್ದು. ಹಾಗಾಗಿ ನೋಟಿಸ್ ಕೊಡುವಂಥದ್ದು ಎಷ್ಟು ಸರಿ ಅಂತ ಹೇಳಿ ಸರ್, ಇಲ್ಲಿ ನ್ಯಾಚುರಲ್ ಜಸ್ಟಿಸ್ ಅಡಿಯಲ್ಲಿ ನಮಗೆ ನೋಟಿಸ್ ಕೊಟ್ಟಿದ್ದಾರೆ. ಆ ನೋಟಿಸು ತಪ್ಪಂತ ನಾನು ಹೇಳಲ್ಲ, ನಮಗೂ ಕೂಡ ಒಂದು ಅವಕಾಶ ಕೊಟ್ಟಿದೆ. ಅದು ಅವಕಾಶ ಕೊಟ್ಟಿರುವುದರಿಂದ ನಾವು ಮೊನ್ನೆ ನಾವು 2 ಗಂಟೆ ಕಾಲ ನಾವು ಮಾನ್ಯ ನ್ಯಾಯಾಲಯದಲ್ಲಿ ವಾದ ಮಂಡಿಸಿದ್ದೇವೆ. ಇವತ್ತು ಕೂಡ ಸುಮಾರು 2 ಗಂಟೆಗಳ ಕಾಲ ನಾವು ಸುಪ್ರೀಂ ಕೋರ್ಟ್ ಮತ್ತು ಇತರ ಹೈಕೋರ್ಟಿನ ತೀರ್ಪುಗಳನ್ನು ಮುಂದಿಟ್ಕೊಂಡು ನಾವು ವಾದ ಮಂಡಿಸಿದ್ದೇವೆ. ಕೊಟ್ಟದ್ದು ಸರಿಯಾಗಿದೆ. ಇವನ್ ಹೈಕೋರ್ಟ್ ಕೂಡ ಇದಕ್ಕಿಂತ ಮೊದಲಿನ ರಿಟ್ ಪಿಟಿಷನಲ್ಲಿ ಕೂಡ ಕ್ಲಿಯರ್ ಆಗಿ ಹೇಳಿದೆ, ಒಂದು ಅವಕಾಶವನ್ನು ಕೊಡಬೇಕು ಮತ್ತು ದಾಖಲಾತಿಯನ್ನು ಸಂಬಂಧಪಟ್ಟ ಪ್ರತಿವಾದಿಯವರಿಗೆ ಕೊಡಬೇಕಂತ ಹೇಳಿದೆ. ಅದರ ರೀತಿ ನಮಗೆ ಕೊಟ್ಟಿದ್ದಾರೆ, ಅದರಲ್ಲಿ ಅನುಮಾನ ಇಲ್ಲ. ಇದರಲ್ಲಿ ಹಳೆ ಏನು ನೋಟಿಸ್ ಕೊಟ್ಟಿದ್ರು, ಗಡೀಪಾರು ಆದೇಶವನ್ನು ಹೊರಡಿಸಿದ್ರು, ಅದೇ ಕೇಸ್ ಇದೆಯಾ ಅಥವಾ ಬೇರೆ ಕೇಸ್ ಅನ್ನೋ ಏನಾದರೂ ಆ್ಯಡ್ ಮಾಡಿದ್ದಾರೆ ಇದರಲ್ಲಿ? ಸರ್, ಫಸ್ಟಿಗೆ ಮೇ 25ರಲ್ಲಿ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿ ಅವರು 21 ಪ್ರಕರಣವನ್ನು ಮಾತ್ರ ತಂದಿದ್ದಾರೆ, ಉಳಿದ 5 ಪ್ರಕರಣವನ್ನು ತರಲಿಲ್ಲ. ಆ ನಂತರ ಇನ್ನೊಂದು ಪ್ರಸ್ತಾಪನೆಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ, ಅಲ್ಲಿ ಹೆಚ್ಚುವರಿ 5 ಪ್ರಕರಣಗಳನ್ನು ಸಲ್ಲಿಸ್ಕೊಳ್ತಾರೆ. ಇಲ್ಲಿ ನಾನು ಕೇಳುವುದೇನೆಂದರೆ, ಆ 5 ಪ್ರಕರಣ ಇನ್ನೂ ತನಿಖೆ ಹಂತದಲ್ಲಿ ಇರುವುದರಿಂದ ಆರೋಪಿ ಅಪರಾಧ ಮಾಡಿದ್ದಾನೆ ಇಲ್ವಾ ಎಂಬ ಬಗ್ಗೆ ಇನ್ನೂ ಕೂಡ ಪೊಲೀಸ್ನವರ ತನಿಖೆ ಆಗದೇ ಇರುವುದರಿಂದ ಆ ಅಡಿಯಲ್ಲಿ ಇವತ್ತು ಗಡೀಪಾರು ಮಾಡುವಂಥ ಪ್ರಮೇಯ ಬರುವುದಿಲ್ಲ, ಮಾಡಬಾರ್ದು ಅಂತ ಕೂಡ ನಾನು ಕೇಳಿದ್ದೇನೆ. ನೀವು ಹೇಳಿರುವಂಥದ್ದು ಏನು ಅಂತ ಹೇಳಿದ್ರೆ, ಚಾರ್ಜ್ ಶೀಟ್ ಹಾಕಿದ ಪ್ರಕರಣವನ್ನು ಮಾತ್ರ ಸೇರಿಸಬೇಕು ಅನ್ನುವಂಥ ವಿಚಾರದಲ್ಲಿ, ಇದರಲ್ಲಿ ಚಾರ್ಜ್ ಶೀಟ್ ಹಾಕದ ಪ್ರಕರಣವನ್ನು ಕೂಡ ಸೇರಿಸಿದ್ದಾರೆ ಗಡೀಪಾರು ಆದೇಶದಲ್ಲಿ ಅಂತೇಳಿ, ಇದು ಎಷ್ಟು ಸರಿ ಅಂತ? ಸರ್, ಕ್ಲಿಯರ್ ಕಟ್ ಇದೆ. ಚಾರ್ಜ್ ಶೀಟ್ ಹಾಕ್ಲಿಲ್ಲ ಅಂತ ಹೇಳಿದ್ರೆ ತನಿಖೆ ಹಂತದಲ್ಲಿ ಇದೆ, ಸರಿಯಾ? ಅಲ್ಲಿ ಏನಂದ್ರೆ ಆರೋಪ ಮಾತ್ರ ಇದೆ. ಇನ್ನೂ ಕೂಡ ಪೊಲೀಸ್ನವರು ಸಂಬಂಧಪಟ್ಟ ತನಿಖಾಧಿಕಾರಿಯವರು ಆರೋಪಿಯ ವಿರುದ್ಧ ಯಾವುದೇ ದೋಷಾರೋಪಣಾ ಪತ್ರವನ್ನು ಸಲ್ಲಿಸಿಲ್ಲ. ಒಂದು ವೇಳೆ ನಾಳೆ ಅದು ಬಿ ರಿಪೋರ್ಟ್ ಕೂಡ ಸಲ್ಲಿಸಬಹುದಲ್ವಾ? ಅದಕ್ಕಾಗಿ ಈ ಹಂತದಲ್ಲಿ ಆ 5 ಪ್ರಕರಣವನ್ನು ತಾವು ಕನ್ಸಿಡರ್ ಮಾಡಬಾರ್ದು ಅಂತಾನೆ ನಾನು ಹೇಳಿದ್ದೇನೆ. ಈಗ ಮತ್ತೆ ಗಡೀಪಾರು ಆದೇಶವನ್ನು ಹೊರಡಿಸಿದ್ರೆ ಮುಂದೇನು ಮಾಡ್ತೀರಿ ಅಂತ? ಸರ್, ನಾನು ಮೊನ್ನೆ ಕೂಡ ಮಾನ್ಯ ನ್ಯಾಯಾಲಯದಲ್ಲಿ ನಿವೇದಿಸಿಕೊಂಡಿದ್ದೇನೆ, ಇವತ್ತು ಕೂಡ ಮಾನ್ಯ ನ್ಯಾಯಾಲಯದಲ್ಲಿ ನಿವೇದಿಸಿಕೊಂಡಿದ್ದೇನೆ. ಎಲ್ಲಿ ಕೂಡ ಸುಪ್ರೀಂ ಕೋರ್ಟಿನ ತೀರ್ಪಿಗೆ ತಾವು ತಲೆಬಾಗಬೇಕು, ಸುಪ್ರೀಂ ಕೋರ್ಟಿನ ತೀರ್ಪಿಗೆ ತಾವು ವ್ಯತಿರಿಕ್ತವಾಗಿ ಯಾವುದೇ ಆದೇಶ ಮಾಡಬಾರ್ದು. ಯಾಕಂದರೆ ಹಲವಾರು ಎಕ್ವಿಟಲ್ ಕೇಸನ್ನು ಇಟ್ಕೊಂಡು ಇಲ್ಲಿ ಗಡೀಪಾರಿಗೆ ಪೊಲೀಸ್ನವರು ನಿವೇದನೆ ಮಾಡಿಕೊಂಡಿರುವುದು ಸರಿಯಲ್ಲ. 30 ವರ್ಷಗಳ ಸಂಬಂಧಪಟ್ಟಂಥ ಕೇಸ್ಗಳನ್ನು ತಂದಿದ್ದಾರೆ. ಹಲವಾರು ಪ್ರಕರಣದಲ್ಲಿ ಅವರೇ ಬಿ ರಿಪೋರ್ಟ್ ಹಾಕಿದ್ದನ್ನು ಕೂಡ ನಾನು ನ್ಯಾಯಾಲಯದ ಗಮನಕ್ಕೆ ತಂದಿದ್ದೇನೆ. ನ್ಯಾಯಾಲಯವು ಕೂಡ ಸಂಪೂರ್ಣ ದಾಖಲಾತಿಯನ್ನು ಕೂಡ ಪರಿಶೀಲನೆ ಮಾಡಿದೆ ಸರ್. ಒಂದು ವೇಳೆ ಮಾನ್ಯ ಸಹಾಯಕ ಆಯುಕ್ತರು ನಮ್ಮ ವಾದವನ್ನು ತಳ್ಳಿಹಾಕಿ ಮುಂದಿನ ದಿನದಲ್ಲಿ ಗಡೀಪಾರು ಆದೇಶ ಮಾಡಿದರೆ ಖಂಡಿತವಾಗಿ ಇದಕ್ಕೆ ಸಂಬಂಧಪಟ್ಟ ಮೇಲ್ಮನವಿ ಪ್ರಾಧಿಕಾರ ಅಥವಾ ಹೈಕೋರ್ಟ್ನಲ್ಲಿ ಬಲವಾದಂಥ ವಾದ ಮಂಡಿಸಲಿಕ್ಕಿದ್ದೇವೆ ಸರ್. ಮುಂದೆ ಏನಾದರೂ ಡೇಟ್ ಕೊಟ್ರಾ ಅಥವಾ ಯಾವ ರೀತಿ ಆರ್ಡರ್ಗೆ ಇಟ್ರಾ ಅಂತ? ಸರ್, ಅವರು ಮುಂದೆ ಆರ್ಡ್ರಿಗೆ ಅಂತ ಇಟ್ಟಿದ್ದಾರೆ, ಅದರಿಂದ ಯಾವುದೇ ಡೇಟ್ ಇಲ್ಲ. ಮುಂದಿನ ದಿನದಲ್ಲಿ ನನಗೆ ಅಥವಾ ನನ್ನ ಕಕ್ಷಿಗಾರದಂಥ ತಿಮ್ಮರೋಡಿಯವರಿಗೆ ಸದ್ರಿ ಆದೇಶ ತಲುಪುವಂಥ ಸಾಧ್ಯತೆ ಇದೆ ಸರ್. ಸೊ ಇದಿಷ್ಟು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಪರ ವಕೀಲರು ಕೂಡ ಮಾತಾಡಿರುವಂತಹ ವಿಚಾರ. ಖಂಡಿತವಾಗ್ಲೂ ಮುಂದೆ
ಆದೇಶಕ್ಕೆ ಆರ್ಡರ್ಗೆ ಕೂಡ ಇಟ್ಟಿದ್ದಾರೆ ಎ ಸಿ ಅವರು. ಯಾವ ರೀತಿಯಾಗಿ ಆರ್ಡರ್ ಮಾಡ್ತಾರೆ ಅನ್ನುವಂತಹ ವಿಚಾರದಲ್ಲಿ ಕಾದು ನೋಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಇದರಲ್ಲಿ ತುಂಬಾನೇ ಲೂಪ್ ಹೋಲ್ಸ್ ಇದೆ. ಹೈಕೋರ್ಟ್ ಕೂಡ ಈ ಆರ್ಡರ್ ಅನ್ನು ಸ್ಕ್ವಾಶ್ ಮಾಡಿರುವಂತದ್ದು, ಬರೀ ಸ್ಕ್ವಾಶ್ ಮಾಡಿರುವಂತದ್ದು ಮಾತ್ರ ಅಲ್ಲ, ರಿಪೋರ್ಟೇಬಲ್ ಜಡ್ಜ್ಮೆಂಟ್ ಅನ್ನು ಕೂಡ ಕೊಟ್ಟಿದೆ ಹೈಕೋರ್ಟ್. ವಿಚ್ ಮೀನ್ಸ್ ಪೊಲೀಸರದ್ದು ಇಲ್ಲಿ ತಪ್ಪಿದೆ, ಅಥವಾ ಕರ್ನಾಟಕ ಸರ್ಕಾರ ಹೋಮ್ ಡಿಪಾರ್ಟ್ಮೆಂಟ್ಗೆನೆ ಒಂದು ಹಿನ್ನಡೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅನ್ನುವಂತ ವಿಚಾರದಲ್ಲಿ ಲಾಸ್ಟ್ ಎಪಿಸೋಡ್ ಅಲ್ಲೂ ಕೂಡ ಹೇಳಿದೆ. ಮತ್ತೆ ಆದೇಶವನ್ನು ಹೊರಡಿಸಿದ್ದಾರೆ, ವಾದವನ್ನು ಕೂಡ ಮಂಡಿಸಿದ್ದಾರೆ. ಕಾದು ನೋಡೋಣ ಏನ್ ಆದೇಶ ಬರುತ್ತೆ ಅಂತ ಹೇಳಿ. ಒಂದು ವೇಳೆ ಆದೇಶವನ್ನು ಕೊಟ್ರೆ ಖಂಡಿತವಾಗ್ಲೂ ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ಒಂದಷ್ಟು ನಮಗೂ ಕೂಡ ಮೇಲ್ಮನವಿ ಹೋಗುವಂತ ಅವಕಾಶ ಇದೆ. ಅವಾಗ ಎ ಸಿ ಅವರೇ ಫೇಸ್ ಮಾಡಬೇಕಾಗುತ್ತೆ ಅನ್ನುವಂತ ವಿಚಾರದಲ್ಲೂ ಕೂಡ ವಕೀಲರು ಹೇಳಿರುವಂತಹ ಮಾತು.